ಬಂಧುಗಳೇ, ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೆ.ಬಿ.ಎಂ ಗರ್ಜನೆ ವತಿಯಿಂದ ನಮ್ಮ ತಮಿಳುನಾಡು ಕರ್ನಾಟಕ ಬಾರ್ಡರಲ್ಲಿ ಇರ್ತಕ್ಕಂಥ ಸಂಪಂಗೇರೆ ಮತ್ತು ಗೊಲ್ಲಳ್ಳಿ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮನ ಅದ್ದೂರಿಯಾಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ಈ ಊರಿನ ಹಿರಿಯ ಮುಖಂಡರಾದಂಥ ರಘು, ದೇವರಾಜಣ್ಣ, ನಾಗರಾಜಣ್ಣ ಹಾಗೂ ಈ ಗ್ರಾಮದ ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರಾಮಂಜಿ, ಶ್ರೀನಿವಾಸು, ಮುನೀಂದ್ರ, ಮುನುಸ್ವಾಮಿ ಹಾಗೂ ಅಧ್ಯಕ್ಷರಾದಂಥ ನಾಗರಾಜು ರವರ ಅಧ್ಯಕ್ಷತೆಯಲ್ಲಿ ಈ ದಿನ ನಾವಿಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡ್ತಾ ಇರೋದು ಬಹು ಸಂತೋಷದ ಸುವಿಚಾರ. ಏನಪ್ಪ ಅಂತಂದರೆ, ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು 35 ವರ್ಷಗಳಿಂದ ಈಗ ನಮಗೆ ಅನುಭವ, ಹೋರಾಟಗಳ ಮುಖಾಂತರ ನಾವು ಕಾಲ್ನಡಿಗೆ ಜಾಥಾಗಳ ಮುಖಾಂತರ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಇದರ ಕ್ರೆಡಿಟ್ ಏನಾದರೂ ಹೋಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಬೇಕು. ಈಗ ಬಿಸಿಲಲ್ಲಿ ಜಾಸ್ತಿ ಮಾತಾಡೋಕ್ಕೆ ಕಾಲಾವಕಾಶ ಇಲ್ಲದೆ ಇರೋದ್ರಿಂದ ಬಾಬಾ ಸಾಹೇಬರು ಬಿಟ್ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋ ಮಂತ್ರಗಳ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿ ಬಾಪುಲೆ, ಶಾಹು ಮಹಾರಾಜ್ ಇವರ ಮಾರ್ಗದರ್ಶನದಲ್ಲಿ ನಾವು ಸಂಘಟನೆಯನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಜನಾಂಗದ ಬಡವರಿಗಾಗಿ, ಇದು ಕೇವಲ ದಲಿತರಿಗಾಗಿಲ್ಲ, ಎಲ್ಲ ಜನಾಂಗದ ಬಡವರಿಗಾಗಿ, ಬಹುಜನರ ಬಡವರಿಗಾಗಿ ಈ ದೇಶದಲ್ಲಿ ಸಿಗಬೇಕಾದ ಸ್ವಾತಂತ್ರ್ಯ, ಸೌಲಭ್ಯ, ರಾಜಕೀಯ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಈ ಸೌಲಭ್ಯಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಎಲ್ಲ ಬಡವರಿಗೂ ದಕ್ಕಬೇಕು ಅನ್ನೋದು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅನ್ನೋದು, ಅಂಧಕಾರ ಹೋಗ್ಬೇಕು ಅನ್ನೋದು, ಬಹು ವರ್ಷಗಳಿಂದ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಈ ನಮ್ಮ ಸಮಾಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಡೋ ಮುಖಾಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದಿನ ನಾವೆಲ್ಲ ಈಗ ನೋಡಿ, ಈಗ ಸವರ್ಣೀಯರೆಲ್ಲ ನಮ್ಮ ಜೊತೆಲಿ ಬಂದು ಈಗ ಬಾಬಾ ಸಾಹೇಬ್ರ ಜೊತೆಲಿ ಬೋರ್ಡ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಇದು ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದೇ ವಿನಃ ಬೇರೆ ಯಾರ್ದು ಅಲ್ಲ. ಇದನ್ನು ಅನುಸರಿಸ್ಕೊಂಡು ಹೋಗೋ ಜವಾಬ್ದಾರಿ ಊರಿನ ಮುಖಂಡರು, ಮಹಿಳೆಯರದು, ಸೋದರ ಸೋದರಿಯರದು, ಎಲ್ಲರ ಮೇಲೆ ಇರ್ತಕ್ಕದ್ದು. ಈಗ ನಾವು ಸಂಘಟನೆ ಓಪನ್ ಮಾಡಿದ್ದೀವಿ ಅಂತೇಳಿ ಅದಕ್ಕೆ ಗೌರವ ಕೊಡಬೇಕು. ಯಾವ ರೀತಿ ನೀವು ಮುಂದೆ ಆ ಸಂಘಟನೆ ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು, ದ್ವೇಷ ತಾರತಮ್ಯಗಳು ಬಿಡಬೇಕು. ಬಾಬಾ ಸಾಹೇಬ್ರು ಏನು ಸೋದರತೆ, ಭ್ರಾತೃತ್ವ, ಅಣ್ಣ ತಮ್ಮಂದ್ರ ಆ ಒಂದು ಭ್ರಾತೃತ್ವ ಅನ್ನೋ ಒಂದು ಅಡಿಪಾಯನ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಏನು ಬೆಲೆ ಕೊಡಬೇಕು ಆ ರೀತಿ ಬೆಲೆ ಕೊಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಹೋದರೆ ನೀವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳೆಯೋ ಅವಕಾಶಗಳು ಸಾಕಷ್ಟು ಇರ್ತದೆ. ಅದರಿಂದ ದಯಮಾಡಿ ನೀವು ಇವತ್ತು ಈ ಫಲಕನ ಉದ್ಘಾಟನೆ ಮಾಡಿದ್ದೀರಿ, ಗ್ರಾಮ ಶಾಖೆನ ಉದ್ಘಾಟನೆ ಮಾಡಿದ್ದೀರಿ. ಯಾವತ್ತೂ ಅದರ ಸಿದ್ಧಾಂತಗಳಡಿಲಿ ಬಾಬಾ ಸಾಹೇಬ್ರಿಗಾಗಲಿ ಅಥವಾ ಸಂಘಟನೆ ಮುಖಂಡರುಗಳಿಗಾಗಲಿ, ಗ್ರಾಮದಲ್ಲಿ ಇರ್ತಕ್ಕಂಥ ಬೇರೆ ಮುಖಂಡರಿಗಾಗಲಿ ಎಲ್ಲ ಒಡಂಬಡಿಕೆಯಿಂದ ಹೋಗಬೇಕು. ಯಾವುದೇ ತಾರತಮ್ಯವಿಲ್ಲದೆ ನೀವು ಸಂಘನ ಮುಂದುವರ್ಸ್ಕೊಂಡು ಹೋಗ್ತೀರಿ ಅನ್ನೋ ಭಾವನೆಯಿಂದ ನಾನು ಇವತ್ತು ನಿಮ್ಮನ್ನೆಲ್ಲ ನಂಬಿ ನಾನು ತಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ಈಗೇನು ಕರ್ನಾಟಕ ದಲಿತ ಸಮಿತಿ ಜೆ.ಬಿ.ಎಂ ಗರ್ಜನೆ ವತಿಯಿಂದ ಸಂಪಂಗೇರೆ ಮತ್ತು ಗೊಲ್ಲಳ್ಳಿ ಗ್ರಾಮದ ಈ ಹೊಸೂರು ಬಾರ್ಡ್ರ್, ಕರ್ನಾಟಕ ಹೊಸೂರು ಬಾರ್ಡ್ರಲ್ಲಿ ಏನು ನಾಮಫಲಕ ಉದ್ಘಾಟನೆ ಮಾಡೋದಕ್ಕೆ ಮಾಡಿದ್ದೀರಿ. ಈ ಗೊಲ್ಲಳ್ಳಿ ಮತ್ತು ಸಂಪಂಗೇರೆ ಗ್ರಾಮಸ್ಥರು ನನಗೆ ಒಂದು ವಾರಕ್ಕಿಂತ ಫೋನ್ ಮಾತಾಡಿದ್ರು. ಸರ್, ಈ ಥರ ನಾವೊಂದು ಗ್ರಾಮ ಶಾಖೆ ಮಾಡಬೇಕು, ನಿಮ್ಮಿಂದ ನೀವು ಬನ್ನಿರಿ ಮಾತಾಡಬೇಕು ಅಂತ. ನಾವು ಎರಡೇ ಸರಿ ಬಂದಿಲ್ಲಿ ಮಾತಾಡ್ಕೊಂಡು ಹೋಗಿರೋದು. ಅದಕ್ಕೆ ಇಷ್ಟು ಜನ ಸೇರೋದಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟಿರೋದು. ಯಾರೋ ಒಬ್ಬರಿಗೆ ದಲಿತರಿಗೆ ಅಂತ ಸಂವಿಧಾನ ಮಾಡಿಲ್ಲ, ಎಲ್ಲ ಜಾತಿಯ ಬಡವರಿಗೂ ಸಂವಿಧಾನ ಮಾಡಿರೋದಕ್ಕೋಸ್ಕರ. ಈಗ ನೋಡಿ, ನಮ್ಮ ಇವರು ರಘು ಸರ್ ಅವರು, ಸವರ್ಣೀಯ ಮುಖಂಡರು ಮತ್ತು ದೇವರಾಜನವರು, ಯಾಕಂದರೆ ಇದರಲ್ಲಿ ಇಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಸಂವಿಧಾನ ಮಾಡಿರೋದು ಎಲ್ಲ ಜಾತಿ ಬಡವರಿಗೋಸ್ಕರನೇ ಮಾಡಿರೋದು, ಬರೀ ದಲಿತರಿಗೋಸ್ಕರ ಅಂತಲ್ಲ. ಈಗ ಬೇರೆ ಕಡೆ ಎಲ್ಲಪ್ಪ ಅಂಬೇಡ್ಕರ್ ಇರೋದು ದಲಿತರಿಗೋಸ್ಕರ ಅಂತ ಸುಮಾರು ಜನ ಹೇಳ್ತಾರೆ. ಅದು ತಪ್ಪು. ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಮತ್ತೆ ಸಮಾನತೆ ಇದ್ರೆ ಸಮಾನತೆಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಆ ಸಮಾನತೆಗೋಸ್ಕರ ನಾವು ಎಲ್ಲಾ ಜನಾಂಗದವ್ರನ್ನ ಸೇರಿಸ್ಕೊಂಡು ಸಂಘಟನೆಯಲ್ಲಿ ಸೇರಿಸ್ಕೊಂಡು ನಾವು ಇದು ಮಾಡ್ತಾ ಇರೋದು. ಪ್ರತಿಯೊಂದು ಇದ್ರಲ್ಲಿ ನಾವು ಮೊನ್ನೆ ಇದರಲ್ಲಿ ನಾವು ಕನ್ಮಂಗಲ ಜ್ಯೋತಿ ಬಾಪು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡಿದ್ವಿ. ಸಂವಿಧಾನ ಪುಸ್ತಕ ಇನಾಗ್ರೇಷನ್ ಮಾಡಿದಾಗ ಎಲ್ಲಾ ಜಾತಿ ಬಡವರು ಸೇರಿದ್ರಲ್ಲಿ, ಬರೀ ದಲಿತರಂತ ಸೇರಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಏನಿದೆ ಎಲ್ಲ ಈಗೇನು ಸಂಪಂಗೇರೆ ಗ್ರಾಮ ಮತ್ತೆ ಗೊಲ್ಲಳ್ಳಿ ಗ್ರಾಮದವ್ರು ಏನು ಸೇರಿದ್ದೀರಾ, ಇದನ್ನ ಇದೇ ತರ ಮಾಡ್ಕೊಂಡು ಉಳಿಸ್ಕೊಂಡು ಸಂವಿಧಾನ ಸಮಾನತೆನ ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ಈ ನನ್ನ 2 ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವಶ್ಯಕತೆಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಜೈ ಭೀಮ್, ಜೈ ಕರ್ನಾಟಕ.
ಇಲ್ಲಿ ನಾವು ಮಾಡಿರೋದು ಎಲ್ಲ ಜನಾಂಗದ ಬಡವರಿಗಾಗ್ಲಿ ಏನೇ ಆಗಲಿ ನಾರಸಮ್ಮನವ್ರ ಕರೆದು ಹೇಳಿದಾಗ ಎಲ್ಲರೂ ಒಂದೇ ರೀತಿ ಹೋಗ್ರಿ ಅಂತ ಹೇಳ್ಬಿಟ್ಟು ನಾರಸಮ್ಮನವ್ರು ಬಂದು ನಮಗೆ ಈ ಶಾಖೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಎಷ್ಟು ಹೇಳಿದ್ರೇನು ಸಂಪಂಗೇರಿ ಮತ್ತು ಗೊಳ್ಳಳ್ಳಿ ಗ್ರಾಮದಿಂದ ಅವ್ರಿಗೆ ವಂದನೆಗಳನ್ನು ತಲುಪಿಸ್ತಾ ಇದ್ದೀರಿ. ಏನೇ ಒಂದು ಬರಲಿ ನಾರಸಮ್ಮನವ್ರು ನಾವು ಇರ್ತೀರ ಅಂತ ಹೇಳ್ಬಿಟ್ಟು ನಮ್ಗೆ ಇದು ಮಾಡಿದ್ದಾರೆ. ಅದಕ್ಕೆ ಜಾಸ್ತಿ ಸಂತೋಷ. ನಮ್ಮ ರಘಣ್ಣವರಾಗಲಿ ದೇವರಾಜನವರಾಗಲಿ ಇಲ್ಲಿ ಎಲ್ಲ ಬಂದಿರೋ ಗ್ರಾಮಸ್ಥರಿಗೆ ನಾವು ಕರೆಷ್ಟೊತ್ತಿಗೆ ಬಂದಿದ್ದಾರೆ, ಅವ್ರಿಗೆ ಜಾಸ್ತಿ ನಾವು ವಂದನೆ ಕೋರ್ತಾ ನನ್ನ ಮತ್ತೆ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆಯ ನಾಮಫಲಕ ಉದ್ಘಾಟನೆಯನ್ನ ಸಂಪಂಗೇರಿ ಮತ್ತು ಗೊಲ್ಲಳ್ಳಿ ಜೋಡಿ ಗ್ರಾಮಗಳಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಈ ಗ್ರಾಮದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಬರೀ ದಲಿತರಲ್ಲಿ ಎಲ್ಲಾ ಜಾತಿಯವರು ಬಂದು ಈ ನಾಮಫಲಕನ ಉದ್ಘಾಟನೆ ಮಾಡಲು ಸಹಕರಿಸಿದ್ದಕ್ಕಾಗಿ ಸಂಘಟನೆ ಕಡೆಯಿಂದ ನಿಮ್ಮೆಲ್ಲರಿಗೂ ಉತ್ಪೂರ್ವಕದ ವಂದನೆಗಳು. ನಾವು ಬಾರ್ಡರ್ನಲ್ಲಿ ನಮ್ಮ ಸಂಘಟನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಂಘಟನೆಗೂ ಒಂದು ಹೆಮ್ಮೆಯ ವಿಷಯ. ಮತ್ತೆ ನಮ್ಮ ಸಂಘಟನೆ ಅಧ್ಯಕ್ಷರು ಗೌರವಾಧ್ಯಕ್ಷರಾದಂಥ ಅವ್ರಿಗೂ ಸಹ ಒಂದು ಹೆಮ್ಮೆಯ ಸಂಗತಿ. ಈ ದಿನ ನಿಮ್ಮ ಗ್ರಾಮದಲ್ಲಿ ಶಾಖೆ ಉದ್ಘಾಟನೆ ಮಾಡೋದಕ್ಕೂ ನಮಗಂತೂ ತುಂಬಾ ಖುಷಿಯಾಗಿದೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ 2 ದಿನದಲ್ಲೇ ಈ ಗ್ರಾಮದಲ್ಲಿ ಶಾಖೆ ಉದ್ಘಾಟನೆ ಮಾಡಿ ಮತ್ತೆ ಇಷ್ಟೊಂದು ಜನದ ಸಮ್ಮುಖದಲ್ಲಿ ನಾವು ಶಾಖೆ ಉದ್ಘಾಟನೆ ಮಾಡಿ ಎಸ್ ವಿ ನಾಗರಾಜ್ ಅವರು ಗ್ರಾಮ ಅಧ್ಯಕ್ಷರಾಗಿ ಶಾಖೆ ಅಧ್ಯಕ್ಷರಾಗಿ, ಶ್ರೀನಿವಾಸ್ ಅವರು ರಾಮಂಜಿ ಅವರು ಉಪಾಧ್ಯಕ್ಷರಾಗಿ, ಮತ್ತೆ ಮುನೀಂದ್ರ ಅವರು ಕಾರ್ಯದರ್ಶಿಯಾಗಿ. ಮುನೀಂದ್ರ ಅವರು ತಡವಾಗಿ ನಿಮ್ಮನ್ನ ಚೇಂಜ್ ಮಾಡ್ಕೊಂಡಿದ್ದು, ದಯವಿಟ್ಟು ಕ್ಷಮಿಸಿ, ಹೆಸರು ಗೊತ್ತಿರಲಿಲ್ಲ. ಮತ್ತೆ ಖಜಾನ್ಸಿಯಾಗಿ ಮುನ್ಸ್ವಾಮಿ ಅವ್ರನ್ನ ಇದು ಮಾಡಿದ್ರು. ನಾವು ಬಂದಿದ್ದಿನ ಬೇರೆ ಹೆಸರಿತ್ತು, ಅದು ಕಾರಣಾಂತರಗಳಿಂದ ಚೇಂಜ್ ಮಾಡ್ಕೊಂಡಿದ್ರೆ. ನಿಮ್ಮ ಎಲ್ಲರಿಗೂ ಮತ್ತೆ ಅದೇ ರೀತಿ ಸದಸ್ಯರನ್ನ 5 ಜನ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಸಂಘಟನೆ ಕಡೆಯಿಂದ ಉತ್ಪೂರ್ವಕ ವಂದನೆಗಳು. ಗ್ರಾಮದಲ್ಲಿ ನೀವು ಎಲ್ಲ ಅನ್ಯೂನ್ಯತೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ರಿ. ಯಾವುದೇ ದ್ವೇಷಕ್ಕಾಗಲಿ ಯಾವ ಆಸ್ಪದ ಕೊಡದೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಿದೆಯೋ ಆಗು ಹೋಗುಗಳಲ್ಲಿ ಒಂದೇ ತರ ಎಲ್ಲರೂ ಇದ್ದು ಕಾರ್ಯಕ್ರಮಗಳಲ್ಲಿ ಆಗಲಿ ನಿಮ್ಮ ಊರಿನ ಸಮಸ್ಯೆಗಳಾಗಲಿ ಅಣ್ಣ ತಮ್ಮಂದಿರಂತೆ ಸೋದರ ಭಾವದಿಂದ ನೀವು ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀರಂತ ಈ ಸಮಯದಲ್ಲಿ ಮಾತಾಡಲು ಅವಕಾಶ ಕೊಟ್ಟಿರ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಅಧ್ಯಕ್ಷರಿಗೂ ಮತ್ತು ನಮ್ಮ ಗೌರವಾಧ್ಯಕ್ಷರಿಗೂ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಏನು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಸಂಪಂಗೇರಿ ಗೊಳ್ಳಳ್ಳಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ವತಿಯಿಂದ ನಮ್ಮ ಗೌರವಾಧ್ಯಕ್ಷರು ಸಂಸ್ಥಾಪಕ ಮುನೇಲಪ್ಪ ಅವರು ಹಾಗೂ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಣ್ಣವರು ಅಧ್ಯಕ್ಷತೆಯಲ್ಲಿ ಈ ಶಾಖೆ ಉದ್ಘಾಟನೆ ಆಗಿದೆ. ಹಾಗೆ ಈ ಶಾಖೆಯ ಅಧ್ಯಕ್ಷರು ನಾಗರಾಜಣ್ಣವರು ಈ ಗ್ರಾಮದಲ್ಲಿ ಎಲ್ಲಾ ಜಾತಿಯ ಜನಾಂಗರು ಸೇರಿ ಈ ಶಾಖೆ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ ಈ ಶಾಖೆ ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿ ಓಪನ್ ಆಗಿದೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಇನ್ನ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖೆಗಳು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಜನರಿಗೆ ಸಮಾನತೆ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ತಿಳಿಸ್ಕೊಡ್ತೀರ ಅಂದ್ಬಿಟ್ಟು ಈ 1-2 ಮಾತಾಡ್ತಾ ನನ್ನ ಹೆಸರು ಮಂಜುನಾಥ್, ಬೆಂಗಳೂರು ಜಿಲ್ಲಾಧ್ಯಕ್ಷರು. ಜೈ ಭೀಮ್.